Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಸ್ವಜನ ಪಕ್ಷಪಾತದ ಆರೋಪ ಕೇಳಿ ಬರ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಜಾತಿ ತಾರತಮ್ಯದ ಆರೋಪ. ರಾಜ್ಯ ಸರ್ಕಾರ ಸ್ವಜನ ಪಕ್ಷಪಾತ ಮಾಡ್ತಿದೆ. ಅಬಕಾರಿ ಇಲಾಖೆಯಲ್ಲೂ ಕೂಡ ಜಾತಿ ತಾರತಮ್ಯ ಆಗ್ತಿದೆ ಅಂತ ಈಗ ಆರೋಪ ಕೇಳಿ ಬರ್ತಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಗಂಭೀರ ಆರೋಪ ಇದು. ಬೆಂಗಳೂರು ವ್ಯಾಪ್ತಿಯಲ್ಲಿ 4ವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯ ವ್ಯಾಪ್ತಿಯ ಡಿಸಿ ಹುದ್ದೆಗಳಲ್ಲೂ ಕೂಡ ತಾರತಮ್ಯ ಆಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ 4ವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಬಿಜೆಪಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಅಬಕಾರಿ ಇಲಾಖೆಯ ಬೆಂಗಳೂರು ವ್ಯಾಪ್ತಿಯಲ್ಲಿ 8 ಉಪ ಆಯುಕ್ತರು ಒಂದೇ ಸಮುದಾಯದ 4ವರಿಗೆ ಸ್ಥಾನಮಾನ ಸಿಕ್ಕಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ 8 ಉಪ ಆಯುಕ್ತರು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ನೇಮಕ ಮಾಡ್ತಿದ್ದಾರೆ. ಇವರು 8ರ ಪೈಕಿ ಒಂದೇ ಸಮುದಾಯದ 4ವರಿದ್ದಾರೆ. ವರ್ಗಾವಣೆ ಮತ್ತು ನೇಮಕಾತಿಯಲ್ಲಿ ಸಚಿವರ ಆಪ್ತರಿಗೆ ಕೂಡ ಮಣೆ ಹಾಕಲಾಗ್ತಾ ಇದೆ ಅನ್ನೋದು. ಕೆಲ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕೂಡ ಬಿಜೆಪಿ ಹೇಳ್ತಿದೆ. ಅಬಕಾರಿ ಇಲಾಖೆಯಲ್ಲಿ ಜಾತಿ ತಾರತಮ್ಯದ ಆರೋಪವನ್ನು ಮಾಡ್ತಿರೋದು. ಸರ್ಕಾರದ ವಿರುದ್ಧ ಬಿಜೆಪಿ ಇಂಥ ಒಂದು ಆರೋಪವನ್ನು ಮಾಡ್ತಿದೆ. ಈ ಇಲಾಖೆಗಳಲ್ಲಿ ತಮಗೆ ಯಾರು ಬೇಕು, ತಮ್ಮ ಜಾತಿಯವನು ಯಾರು, ಆತನಿಗೆ ಅಂಥವ್ರಿಗೆ ಅವಕಾಶವನ್ನು ಕೊಡೋದು. ಅಬಕಾರಿ ಇಲಾಖೆಯ ವ್ಯಾಪ್ತಿಯ ಡಿಸಿ ಹುದ್ದೆಗಳಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅಂತ. ಬೆಂಗಳೂರು ವ್ಯಾಪ್ತಿಯಲ್ಲಿ ಈಗ ಈ ಒಂದು ಆರೋಪ ಕೇಳಿ ಬರ್ತಾ ಇರೋದು. ಒಂದೇ ಸಮುದಾಯದ 4ವರಿಗೆ ಸ್ಥಾನಮಾನ ನೀಡಲಾಗಿದೆ ಅಂತ. ಒಂದೇ ಸಮುದಾಯದ 4ವರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದೆ. ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅನಿಲ್, ಈಗ ಈ ಬೇರೆ ಬೇರೆ ಇಲಾಖೆಗಳಲ್ಲಿ ತಮಗೆ ಬೇಕಾದವರಿಗೆ ಸ್ಥಾನಮಾನಗಳನ್ನು ಕೊಡೋದು, ಸ್ವಜನ ಪಕ್ಷಪಾತ ಆಗ್ತಿದೆ ಅನ್ನೋ ಆರೋಪ ಈಗ ಬಿಜೆಪಿಯಿಂದ ಬರ್ತಿರೋದು. ಯಾವ್ಯಾವ ಇಲಾಖೆ, ಅದರಲ್ಲೂ ಅಬಕಾರಿ ಬಗ್ಗೆ ನಾವು ನೋಡ್ತಾ ಇದೀವಿ, ಯಾರ್ಯಾರಿಗೆ ಏನಾಗಿದೆ ಅಂತ ಹೇಳಿ. ಬಿಜೆಪಿ ಆರೋಪ ಏನು ಅನಿಲ್? ಎಸ್ ಅವಿನಾಶ್, ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಸ್ವಜನ ಪಕ್ಷವನ್ನು ನಡೀತಾ ಇರೋ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿರುವಂತದ್ದು. ಅದು ಬಹಳ ಮುಖ್ಯವಾಗಿ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತರುವಂತಹ ಅಬಕಾರಿ ಇಲಾಖೆಯಲ್ಲಿ ಸ್ವಜನ ಪಕ್ಷಪಾತ ನಡೀತಾ ಇರುವಂತಹ ಗಂಭೀರ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇರುವಂತದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ಅಂದ್ರೆ 8 ಜನ ಅಂದ್ರೆ ಡಿಸಿಗಳು ಅಂದ್ರೆ ಈಗ ಉಪ ಆಯುಕ್ತರಿದ್ದಾರೆ. ಈ ಪೈಕಿ 4 ಜನ ಒಂದೇ ಸಮುದಾಯದವರಿಗೆ ಸ್ಥಾನಮಾನವನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಇನ್ನ 2 ಅದೇ ಸಮುದಾಯದವರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಕೆಲವು ಪ್ರಭಾವಿ ಸಚಿವರಿಂದ ಒಂದು ಒತ್ತಡ ಹಾಕ್ತಾ ಇದ್ದಾರೆ. ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಹಿಂದೆ ಎಸಿಯ ನೇಮಕಾತಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಅಕ್ರಮ ಕೇಳಿ ಬರ್ತಾ ಇತ್ತು. ಹೀಗಾಗಿ ಇದನ್ನೆಲ್ಲ ಅರ್ಥಂತಹ ಬಿಜೆಪಿ ಈ ಒಂದು ಸ್ವಜನ ಪಕ್ಷಪಾತದ ವಿರುದ್ಧ ಅಂದ್ರೆ ಈಗ ವಿಧಾನಸಭೆ ಅಧಿವೇಶನ ನಡೆಯುತ್ತೆ ಮುಂದಿನ ದಿನಗಳಲ್ಲಿ, ಅಲ್ಲೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಈಗ ಸರ್ಕಾರದ ಈ ನಡೆಯನ್ನ ಸ್ವಜನ ಪಕ್ಷಪಾತವನ್ನ ವಿರೋಧಿಸಿ ಈಗ ರಾಜ್ಯಪಾಲರಿಗೂ ಕೂಡ ವಿಪಕ್ಷ ಬಿಜೆಪಿ ಒಂದು ದೂರನ್ನ ಕೊಡೋದಕ್ಕೆ ಕೂಡ ಈಗಾಗಲೇ ಒಂದು ಯೋಚನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಸಿ.ಟಿ. ರವಿ ಅವರು ಕೂಡ ಹೇಳ್ತಾ ಇರುವಂತದ್ದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಕೇವಲ ಅಬಕಾರಿ ಇಲಾಖೆ ಮಾತ್ರವಲ್ಲ, ಸರ್ಕಾರದ ಬಹುತೇಕ ಇಲಾಖೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಸ್ವಜನ ಪಕ್ಷಪಾತ ನಡೀತಾ ಇದೆ. ಅಂದ್ರೆ ಈಗ ಕೆಲ ಇಲಾಖೆಗಳಲ್ಲಿ ಸಿಂಡಿಕೇಟ್ಗಳು ಕೂಡ ನಿರ್ಮಾಣ ಆಗಿದೆ. ಆ ಸಿಂಡಿಕೇಟ್ಗಳು ಹೇಳ್ದಾಗೆ ಈಗ ಸಚಿವರು ಕೂಡ ಕೇಳ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಆರ್ ಅಶೋಕ್ ಕೂಡ ವಿಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಇದೇ ರೀತಿಯಾದ ಗಂಭೀರ ಆರೋಪವನ್ನು ಕೂಡ ಮಾಡ್ತಾರೆ. ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸ್ವಜನ ಪಕ್ಷಪಾತ ನಡೀತಾ ಇದೆ. ಅಧಿಕಾರಿಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೇಕಾದವರನ್ನ ವರ್ಗಾವಣೆ ಮತ್ತು ನೇಮಕಾತಿಯಲ್ಲೂ ಕೂಡ ಬೇಕಾದಂತೆ ಮಾಡ್ತಾ ಇದ್ದಾರೆ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಹಲವು ಪ್ರಶ್ನೆಗಳಿಗೆ ಇದು ಕೂಡ ಕಾರಣ ಆಗಿರುವಂತದ್ದು. ರಾಜ್ಯಪಾಲರ ಕದ ತಟ್ಟೋದು ಕೂಡ ವಿಪಕ್ಷ ಬಿಜೆಪಿ ಮುಂದಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಅಧಿವೇಶನ ಬರ್ತಾ ಇದೆ. ಅಧಿವೇಶನಲ್ಲೂ ಕೂಡ ಈ ವಿಚಾರವನ್ನು ಹೆಚ್ಚಾಗಿ ರೈಸ್ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಮತ್ತು ಬೇಕಾದಂತ ಎಲ್ಲಾ ದಾಖಲೆಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University.